Third question. Find two numbers. Find two numbers whose sum is 27 and product is 182. ಸೊ ಎರಡು ನಂಬರ್ಗಳ ಸಮ್ಮು ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 27 ಅಂತ ಹೇಳ್ತಿದ್ದಾರೆ, ಎಕ್ಸ್ ಇಂಟು ವೈ ಈಕ್ವಲ್ಸ್ 182 ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಂಪ್ಲೈಸ್ ವೈ ಏನಾಗ್ತದೆ 27 ಮೈನಸ್ ಎಕ್ಸ್. ಈ ವ್ಯಾಲ್ಯೂನ ತಗೊಂಡು ಈ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಹಾಗೆ ಇರಲಿ, ವೈ ಅಂದ್ರೇನು 27 ಮೈನಸ್ ಎಕ್ಸ್ ಈಕ್ವಲ್ಸ್ 182. ಈ ಎಕ್ಸ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಬಿಟ್ರೆ 27 ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಈಕ್ವಲ್ಸ್ 182. ಈ 182ನ ಈ ಕಡೆ ತೊಗೊಂಡ್ಬನ್ನಿ, 27x ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ 182 ಈಕ್ವಲ್ಸು 0. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋದಾದರೆ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 27x ಮೈನಸ್ 182 ಈಕ್ವಲ್ಸ್ 0. ಸೊ ಮೈನಸನ್ನು ಕಾಮನ್ ತೆಗೆದ್ರೆ ಇಲ್ಲಿಂದ ಏನು ಉಳಿತು, ಎಕ್ಸ್ ಸ್ಕ್ವಯರ್ ಮೈನಸ್ 27x ಪ್ಲಸ್ 182 ಈಕ್ವಲ್ಸ್ 0. ನೋಡಿ, ಇದು ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಫಾರ್ಮ್ಗೆ ಬಂದ್ಬಿಡ್ತು. ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಫಾರ್ಮಲ್ಲಿ ಇದೆ ಇವಾಗ. ಸೊ ಇದನ್ನು ಫ್ಯಾಕ್ಟರೈಸ್ ಮಾಡಿದ್ರೆ ನಮಗೆ 2 ವ್ಯಾಲ್ಯೂಸ್ ಸಿಗ್ತವೆ. ಸೊ ಆ 2 ವ್ಯಾಲ್ಯೂಸ್ ಏನಾಗ್ತವೆ, ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಆಗ್ತವೆ. ಓಕೆ, ಇದನ್ನು ಫ್ಯಾಕ್ಟರೈಸ್ ಮಾಡಿದರೆ ಏನಾಗ್ತದೆ, 182ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ನಿಮ್ಗೆ ಆ ನಂಬರ್ಸ್ 2 ನಂಬರ್ಸ್ ಯಾವಂತ ಗೊತ್ತಾಗ್ತದೆ. 2 9s 2 1s ಅಗೇನ್ 7 1s 7. ಸೊ 2 ರಿಮೈನ್ಸು, 7 3s 21, 13 1s. ಓಕೆನಾ, 13 ಇಂಟು 7 2s 14. ಓಕೆನಾ. ಸೊ ಎಕ್ಸ್ ಸ್ಕ್ವಯರ್ ಮೈನಸ್ 27x ಪ್ಲಸ್ 182 ಈಕ್ವಲ್ಸ್ ಟು 0. ಎಕ್ಸ್ ಸ್ಕ್ವಯರ್ 27 ಮೈನಸ್ 27 ಮೈನಸ್ 14x ಮೈನಸ್ 13x ಪ್ಲಸ್ 182 ಈಕ್ವಲ್ಸ್ 0 ಅಂತ ಬರೀಬೋದು. ಸೊ ಇಲ್ಲಿಂದ ಎಕ್ಸನ್ನು ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 14 ಮೈನಸ್ 13ನ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 14 ಈಕ್ವಲ್ಸ್ 0. ಸೊ ಮೈನಸ್ಸಿಂದ ಈ ಕಡೆ ಒಂದು ಟರ್ಮು, ಮೈನಸ್ಸಿಂದ ಆ ಕಡೆ ಒಂದು ಟರ್ಮು, ಎರಡು ಟರ್ಮಲ್ಲಿ ಕಾಮನ್ ಇರೋ ಟರ್ಮು ಎಕ್ಸ್ ಮೈನಸ್ 14, ಇಲ್ಲಿ ಹೇಳಿತ್ತು ಎಕ್ಸ್ ಮೈನಸ್ 13, ಓಕೆ, ಈಕ್ವಲ್ಸ್ 0. ಸೊ ಪ್ರಾಡಕ್ಟ್ ಆಫ್ ದೀಸ್ 2 ಟರ್ಮ್ ಈಸ್ ಈಕ್ವಲ್ಸ್ ಟು 0 ಮೀನ್ಸ್ ಐದರ್ ಆಫ್ ಒನ್ ಟರ್ಮ್ ಈಸ್ ಈಕ್ವಲ್ಸ್ ಟು 0, ಎಕ್ಸ್ ಮೈನಸ್ 14 ಈಕ್ವಲ್ಸ್ ಟು 0 ಆರ್ ಎಕ್ಸ್ ಮೈನಸ್ 13 ಈಕ್ವಲ್ಸ್ 0. ಸೊ ಎಕ್ಸ್ ಈಕ್ವಲ್ಸ್ 14 ಆ್ಯಂಡ್ ಎಕ್ಸ್ ಈಕ್ವಲ್ಸ್ 13. ಸೊ ಆ ಎರಡು ನಂಬರ್ ಯಾವುದು ಅಂತಂದರೆ 13 ಮತ್ತು 14.